ಎಲ್ಲ ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ರಿಗೂ ತಿಳಿದಿರುವ ಹಾಗೆ ಯಶ್ ಬರ್ಡೇ ದಿನ ನಡೆದಿರುವಂಥ ಇನ್ಸಿಡೆಂಟ್ ಕಟ್ಟೋಟ್ ದುರಂತದ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿರುತ್ತದೆ. ಗದಗ ಜಿಲ್ಲೆ ಲಕ್ಷ್ಮೀಪುರ ತಾಲೂಕಿನ ಸುವರ್ಣಗಿ ಗ್ರಾಮದಲ್ಲಿ ಯಶ್ ಬರ್ತ್ಡೇ ದಿನ ಕಟ್ಟೋಟ್ ಕಟ್ಟಲು ಹೋಗಿ 3 ಜನ ಏನಪ್ಪಂದ್ರೆ ಸಾವನ್ನಪ್ಪಿರುವಂಥದ್ದು ಎಲ್ರಿಗೂ ಗೊತ್ತಿರೋ ವಿಷಯ. ನವೀನ್ ಗಾಜಿ, ಮುರಳಿ ಮತ್ತು ಹನುಮಪ್ಪ ಹರಿಜನ್ ಎನ್ನುವರು ಸಾವನ್ನಪ್ಪಿರುವಂಥದ್ದು ಮತ್ತು ಇನ್ನೂ 3 ಜನ ಏನಪ್ಪಂದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿರುವಂಥದ್ದು. ಈ ಸುದ್ದಿಯನ್ನು ತಿಳಿದ ನಟ ಯಶ್ ಅವರು ಏನಪ್ಪಂದ್ರೆ ಕೂಡಲೇ ಕರ್ನಾಟಕಕ್ಕೆ ಆಗಮಿಸಿ ಯುವಕರ ಒಂದು ಮನೆಗೆ ಭೇಟಿಯನ್ನು ನೀಡಿ ತಂದೆ ತಾಯಿಗಳಿಗೆ ಸಾಂತ್ವನವನ್ನು ಹೇಳಿದರು. ಮತ್ತು ಇಡೀ ಯುವಕರ ಕುಟುಂಬದ ವ್ಯವಸ್ಥೆಯನ್ನು ತಾನೇ ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ನಟ ಯಶ್ ಅವರು ಹೊಂದಿರುವಂಥದ್ದು. ಈ ಒಂದು ಏನಪ್ಪಂದ್ರೆ ಇಲ್ಲಿ ತಿಳಿಯುವಂಥದ್ದು ಏನಂದರೆ, ಯಾರಿಗೂ ಕೂಡ ತಮ್ಮ ಚಿತ್ರನಟನನ್ನು ಎಷ್ಟೇ ಪ್ರೀತಿಸಿ ಆದರೆ ಹಿಂದೆ ತಮ್ಮ ಫ್ಯಾಮಿಲಿ ಇದೆ ಅನ್ನೋದನ್ನು ಮರಿಬೇಡಿ. ಯಾರೇ ಏನೇ ಮಾಡಿದರೂ ಕೂಡ ತಮ್ಮ ಫ್ಯಾಮಿಲಿಯನ್ನು ಮರಿಬಾರ್ದು. ಅದೇ ರೀತಿ ಯಶ್ ಅವರು ಕೂಡ ಅದೇ ಮಾತನ್ನು ಹೇಳಿರುವಂಥದ್ದು. ಯಾವತ್ತೂ ಕೂಡ ನಿಮ್ಮ ಅಭಿಮಾನ ಏನೇ ಇದ್ದರೂ ಮನಸ್ಸಲ್ಲಿ ಇರಲಿ, ಯಾವುದೇ ಕಟೌಟ್ ಹಾಗೂ ತೆರೆ ಯಾವುದೇ ಕಾರ್ಯವನ್ನು ಮಾಡದಿರಲಿ ಅಂತೇಳಿ ಯಶ್ ಅವರು ಹೇಳಿರುವಂಥದ್ದು. ಈ ವಿಡಿಯೋ ಏನಪ್ಪಂದ್ರೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಶ್ ಅವರು ಇಡೀ ಕುಟುಂಬದ ಒಂದು ಜವಾಬ್ದಾರಿಯನ್ನು ಎತ್ತಿರುವಂಥದ್ದು ಮತ್ತು ಅವರು ಕೂಡ ಒಂದಿಷ್ಟು ಕಿವಿ ಮಾತುಗಳನ್ನು ಅಭಿಮಾನಿಗಳಿಗೆ ಹೇಳಿರುವಂಥದ್ದು. ಯಶ್ ಅವರು ಹೇಳಿರುವಂಥದ್ದು ಏನು ಅಂದರೆ, ನೀವು ಏನೇ ಮಾಡಿದರೂ ಕೂಡ ಸಾಧನೆಯನ್ನು ಮಾಡಿ, ಅದೇ ನನಗೆ ಅಭಿಮಾನ ಎಂದು ಹೇಳಿದರು. ಅದೇ ರೀತಿ ಯಶ್ ಅವರು ಹೊರಟ ಮೇಲೆ ಹಿಂದೆ ಒಂದು ಬೈಕನ್ನು ಮತ್ತೊಬ್ಬ ಯುವಕ ಏನಂತಂದ್ರೆ ಬೈಕನ್ನು ಬೆಂಗಾಲು ವಾಹನಕ್ಕೆ ಡಿಕ್ಕಿ ಹೊಡೆದು ಆ ಯುವಕನು ಕೂಡ ಸಾವನ್ನಪ್ಪಿರುವಂಥದ್ದು. ಯಾರೇ ಆಗಲಿ ಈ ತರಹ ಏನಪ್ಪ ಅಂದ್ರೆ ಅಭಿಮಾನವನ್ನು ತೋರಿಸಬೇಡಿ. ಈ ಚಾನಲನ್ನು ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತುವ ಮೂಲಕ ಪ್ರೋತ್ಸಾಹವನ್ನು ನೀಡಿ ಎಂದು ಹೇಳುತ್ತಾ ಈ ವಿಡಿಯೋಗೆ ವಿರಾಮವನ್ನು ನೀಡುತ್ತೇನೆ.